ವ್ರತ ಮಾಡ್ತೀನಿ ಅಂತ ಹೇಳಿ. ಯಾರಾದ್ರೂ ಕೇಳಿಸ್ಕೋತಾರೆ, ಅದು ಬರೀ ಆಚೆ ಹೇಳಿದ್ದು. ಅದಕ್ಕೆ ನೀವು ನನ್ನ ಪಾರ್ಟಿನ ಅವ್ರ ಪಾರ್ಟಿನ ಪ್ಲೀಸ್. ಅದಕ್ಕೆ ಹೊಟ್ಟೆ ತುಂಬ ಹಸುತ್ತದೆ. ಸರಿ, ಅಲ್ಲಿ ಮೊಸರಲ್ಲಕ್ಕಿ ಇದೆ, ನನಗೆ ಅಂತ ಮಾಡ್ಕೊಂಡಿದ್ದೆ. ನೀನು ತುಂಬ ಹಸ್ವಂತಿದ್ಯಲ್ಲ, ನೀನೇ ತಿನ್ನು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಚೆನ್ನಾಗಿದೆಯಾ? ಸೂಪರ್. ಅದಕ್ಕೆ ಚಿತ್ರಕ್ಕ, ಯಾಕೆ ನನ್ನ ಬಿಟ್ಟೋದ್ರಿ? ನೀವು ಇದ್ದಿದ್ದು ಅಷ್ಟೋ ದಿನ ಎಲ್ಲರೂ ಚೆನ್ನಾಗಿದ್ವಿ. ನೀವೆಲ್ಲರೂ ಚೆನ್ನಾಗಿ ನೋಡ್ಕೋತಿದ್ರೆ. ನೀವು ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿದ್ರೆ ನಾನೇ ಮಾಡ್ತಿದ್ದೇನೋ ಅನ್ನೋಷ್ಟು ಖುಷಿ ಇರ್ತಿತ್ತು. ಆದ್ರೆ ಈಗ ನಾನೇ ಮನೆ ಕೆಲಸದವಳಾಗಿದ್ದೀನಿ ಚಿತ್ರಕ್ಕ. ಮಾಯಕ್ಕ ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ತಿದ್ದಾರೆ. ಇದ್ಯಾವ ನ್ಯಾಯ ನೀವೇ ಹೇಳಿ ಚಿತ್ರಕ್ಕ? ಮಾಯಕ್ಕ ಮುತ್ತು ಮಾವಂಗೋಸ್ಕರ ನಾನೇ ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂತೆಲ್ಲ ಹೇಳಿ ಅಡುಗೆ ಮನೆಯಲ್ಲಿ ತಿಂತಿದ್ದಾರೆ. ಚಿತ್ರಕ್ಕ, ನನಗೆ ನೀವು ಮುತ್ತು ಮಾವ ಅಂದ್ರೆ ಪ್ರಾಣ. ಅದಕ್ಕೆ ಇವತ್ತು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನಾನು ವ್ರತ ಮಾಡ್ತೀನಿ. ಈ ವ್ರತ ಮಾಡೋದ್ರಿಂದ ನೀವು ನನ್ನ ಜೊತೆಲೇ ಇದ್ದೀರಾ ಅನ್ನೋ ಖುಷಿ ಸಿಗುತ್ತೆ ಚಿತ್ರಕ್ಕ. ಮಾಯಾ, ತಿಂದದ್ದು ಸಾಕು. ಇಷ್ಟೊಂದು ಕೆಲಸ ಇದೆ, ಹೇಗೆ ಮಾಡೋದಂತ ಏನಾದರೂ ಐಡಿಯಾ ಕೊಡು. ನಾನು ಹೇಳ್ತೀನಿ. ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನಮ್ಮ ಮೆಜಿಷಿಯನ್ ಬೆಳ್ಳಿದಾಳಲ್ಲ, ಅವಳ ಕೈಲಿ ಮಾಡಿಸಿದ್ರೆ ಆಯ್ತು. ಅಯ್ಯೋ, ಕರೆಕ್ಟ್ ಅಲ್ವಾ? ಎಲ್ಲಿದ್ದಾಳು ಅವಳು? ಇಲ್ಲೇ ಎಲ್ಲೋ ಇರ್ತಾಳೆ, ಕೂಗಿ ಒಂದ್ಸಲಿ. ಬೆಳ್ಳಿ. ಹಾ ಅಕ್ಕ, ಬಂದೆ. ಬೇಗ ಬಾ ಬೆಳ್ಳಿ. ಹಾ ಅಕ್ಕ. ಬೆಳ್ಳಿ, ನಿನಗೆ ಕಡುಬು ಮಾಡಕ್ ಬರುತ್ತಾ? ಹಾ ಅಕ್ಕ, ಬರತ್ತೆ. ಬೆಳ್ಳಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀನು ಕಡುಬು ಮಾಡ್ಕೊಡು. ಬಾಕಿದ ಕೆಲಸ ಎಲ್ಲ ನಾನು ಮಾಡ್ತೀನಿ. ಅಯ್ಯೋ, ಅದಕ್ಕೇನಕ್ಕ, ಮಾಡ್ಕೊಡ್ತೀನಿ. ನೋಡು ಬೆಳ್ಳಿ, ಎಲ್ಲ ರೆಡಿಯಾಗಿದೆ, ಬೇಗ ಬೇಗ ಮಾಡಿಬಿಡು. ಹಾ, ಇಬ್ರು ಸೇರ್ಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮಾಡಿ. ಹರಿಣಿ, ಆ ತಟ್ಟೆ ತಗೋ. ಮಾಯಾ, ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ಕೂತ್ಕೋ, ನಂಗೊಂಚೂರು ಹೆಲ್ಪ್ ಮಾಡು ಬಾ. ಅಯ್ಯೋ, ಕೂತ್ಕೊಂತ ಹೇಳ್ತಿದ್ದೀರಾ? ಕೂತ್ಕೋತಿದ್ದೀನಿ ಅಷ್ಟೇ, ಹೆಲ್ಪ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಮಾಯಾ? ಅದಕ್ಕೆ ಇದು ನನ್ನ ಮೊದಲನೇ ವ್ರತದ ಉಪವಾಸ, ತುಂಬಾ ಸುಸ್ತಾಗ್ತದೆ. ಅದು ಸರಿನೇ. ಮಾಯಾ ಅವರೇ, ವ್ರತ ಅಂತೇಳಿ ಈಗೆಲ್ಲ ಸುಮ್ಮನೆ ಕೂತ್ಕೋಬಾರ್ದು. ತಗೊಳ್ಳಿ, ಈ ಎಲೆಕೋಸನ್ನ ಕಟ್ ಮಾಡ್ಕೊಡಿ, ಆಯ್ತಾ? ನೊಬ್ಬಿಡಿ. ಅದಕ್ಕೆ ಸೂರ್ಯನ್ಗೆ ಟಾರ್ಚ್. ಮಾಯಾ, ಈಗಲೇ ಹೊಟ್ಟೆ ಹಸ್ವಂತಿದ್ಯಾ? ಸಂಜೆವರೆಗೂ ನಿನ್ಗೆ ಉಪವಾಸ ಮಾಡೋಕ್ಕಾಗತ್ತಾ? ನನಗೂ ಅದೇ ಡೌಟ್ ಆಗ್ತದೆ. ಅದಕ್ಕೆ ಉಪವಾಸ ಅಂದ್ರೆ ಒಂದು ಲೋಟ ಹಾಲು ಕುಡಿಬೋದಲ್ವಾ? ಹಾ, ಹಾಲು ಕುಡಿಬೋದು. ಬೆಳ್ಳಿ, ನನ್ಗೊಂದು ಗ್ಲಾಸ್ ಹಾಲು ಕಾಯಿಸ್ಕೊಡ್ತೀಯಾ? ಸರಿ ಅಕ್ಕ. ಹರಿಣಿ, ಒಂದು ಗ್ಲಾಸ್ ಹಾಲು ಕಾಯಿಸು. ಮಾಯಾ, ಅಣ್ಣ ಬಂದ. ಹರಿಣಿ, ಸಕ್ಕರೆ ಡಬ್ಬ ತೆಕ್ಕೊಡ್ತೀಯಾ? ಬೇಗ. ಬೆಳ್ಳಿ, ತುಂಬ ಚೆನ್ನಾಗಿ ಮಾಡ್ತೀಯಾ. ಏನು ಎಲ್ಲ ಹೆಂಗಸರು ಸೇರಿ ಏನೋ ಜೋರಾಗಿ ನಡೆಸ್ತಾ ಇದ್ದೀರಾ? ಮಧ್ಯಾಹ್ನದ ಊಟ ಜೋರಾ? ಹ್ಞೂ, ಮತ್ತೆ ಇವತ್ತಿಂದ ಹಬ್ಬಗಳ ಸಾಲು ಶುರು. ಮೊದಲನೇ ದಿನನೇ ಸಾಕಪ್ಪ ಅನ್ನೋಷ್ಟು ಅಡುಗೆ ಮಾಡಿದೀವಿ. ಪಾಯಸ, ಕೋಸಂಬರಿ. ಮಾವ, ಕಡುಬು ಹೇಗಿದೆ? ಚಿತ್ರಕ್ಕಂತರ ನಾನೇ ಮಾಡಿದ್ದು.
ನಾನೇನಾದರೂ ಅಡುಗೆಗೆ ಹೆಲ್ಪ್ ಮಾಡಲಾ? ಬೇಡ ಮಾವ, ನೀವು ಇಲ್ಲಿಗೆ ಬಂದರೆ ಹಳೆ ನೆನಪುಗಳೆಲ್ಲ ಬರುತ್ತೆ. ನೀವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ, ಪೂಜೆಗೆಲ್ಲ ತಯಾರಿ ನಾವೇ ಮಾಡ್ಕೋತೀವಿ. ನಾನೇನು ಮಾಡಲಿ ಪೂಜೆಗೆ ಬಂದು ಲೇಟಾಗಿ ಬರ್ತೀನಿ ಬಿಡು. ಅಯ್ಯೋ ಬೇಡ ಮತ್ತು ಮಾವ, ಬೇಗ ಬನ್ನಿ. ಅವ್ರು ಬೇಗ ಬರ್ತಾರೆ ಬಿಡು ಬೆಳ್ಳಿ. ನಾನು ಪೂಜೆ ಮಾಡ್ತಿದ್ದೀನಿ ಅಂದಮೇಲೆ ಮುತ್ತು ಮಾವ ಬೇಗ ಬಂದೇ ಬರ್ತಾರೆ. ಸರಿ, ನೀವೆಲ್ಲರೂ ಪೂಜೆ ಮಾಡ್ತಿದ್ದೀರಾ ಅಂದರೆ ಅದನ್ನ ನೋಡೋಕ್ಕಾದ್ರೂ ಬರ್ತೀನಿ. ಬೆಳ್ಳಿ, ಇದನ್ನ ಎಣ್ಣೆಲಿ ಹಾಕಿ ಕರಿಬೇಕು ಅಲ್ವಾ? ತಗೋ, ನೀನು ಕರೆದು ಬಿಡು. ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ವಿನಾಶಾಯ ಚದುಷ್ಕೃತಾ ಧರ್ಮ ಸಂಸ್ಥಾ. ಕೈ ತೋರ್ಸು, ಕಂಕಣ ತೋರ್ಸು. ಅತ್ಗೆ, ಇದು ಗಂಡನ ಕೈಲಿ ಕಟ್ಟಿಸ್ಕೋಬೇಕಲ್ವಾ? ಮದ್ವೆ ಆದವರು ಗಂಡನ್ ಪಾದ ಪೂಜೆ ಮಾಡಿ ಗಂಡನ್ ಕೈಲಿ ಕಟ್ಟಿಸ್ಕೋತಾರೆ. ನಿನಗೆ ಮದ್ವೆ ಎಲ್ಲ ಆಗಿದೆ, ತೋರ್ಸ. ಅಯ್ಯೋ ಅದಕ್ಕೆ ಮುತ್ತು ಮಾವ ಇದಾರಲ್ಲ, ಅಲ್ವೇನೆ ಬೆಳ್ಳಿ? ಮಾಯಾ, ಅತ್ಯಾಗಾಡ್ಬೇಡ. ಅಣ್ಣ ನಿನ್ಗೆ ಕಂಕಣ ಕಟ್ಬಿಡ್ತಾನ? ಕೊಡಿಲಿ ಕೈ. ಸುಮ್ಮನೆ ನಾನು ಹೇಳಿದ ಮಾತು ಕೇಳು. ಬೆಳ್ಳಿ, ಕೈ ತೋರ್ಸು, ನಿಂಗೂ ಕಂಕಣ ಕಟ್ತೀನಿ. ಅಯ್ಯೋ ಬೇಡಕ್ಕ, ವ್ರತ ಮಾಡ್ತಿರೋದು ಮಾಯಕ್ಕ ಅಲ್ವಾ? ಸರಿ ಹರಣಿ, ನೀನು ಭೈರನ ಹತ್ರ ಕಟ್ಟಿಸ್ಕೊ. ಅಣ್ಣ, ಪೂಜೆ ಎಲ್ಲ ಮುಗೀತಾ? ಪಾಪ ಮಾಯ ಬೆಳಗಿಂದ ಉಪವಾಸ ಇದ್ದಾಳೆ, ಅವಳಿಗೇನಾದ್ರು ತಿನ್ನಕ್ಕೆ ಕೊಡಿ. ಮಾವ, ಪೂಜೆ ಎಲ್ಲ ಆಗಿದೆ, ಆದ್ರೆ ನಾನು ತಿನ್ಬೇಕು ಅಂದ್ರೆ ಒಂದು ಕಂಡೀಷನ್. ನೀವು ನನ್ನ ಕೈಯಿಂದ ಪಾದ ಪೂಜೆ ಮಾಡಿಸ್ಕೋಬೇಕು. ಇದೇನ್ ಮಾಯ ಹೀಗೆ ಮಾತಾಡ್ತಿದ್ಯಾ? ನಿನ್ ಕೈಯಿಂದ ಪಾದ ಪೂಜೆನಾ? ಯಾಕೆ ಮಾವ, ನಮ್ಮ ಮದ್ವೆ ಆಗಿದ್ದಿದ್ರೆ ಮಾಡಿಸ್ಕೋತಿರ್ಲಿಲ್ವಾ? ಮದ್ವೆ ಆಗಿಲ್ವಲ್ಲ? ಆದ್ರೆ ನನಗೆ ಮದ್ವೆ ಆದಂಗೆ ಲೆಕ್ಕ ಮಾವ. ಹೋಗಿ ಮಾವ, ನಾನು ಏನ್ ಕೇಳಿದ್ರು ನೀವಿಲ್ಲ ಅಂತೀರಾ. ಅಣ್ಣ, ಅವಳು ಬೆಳಗ್ಗೆಯಿಂದ ನಿನಗೋಸ್ಕರ ವ್ರತ ಮಾಡಿದ್ದಾಳೆ. ಪ್ಲೀಸ್ ಒಪ್ಕೋಣ, ಅಷ್ಟೊಂದು ಕೇಳ್ಕೊತಿದ್ದಾಳಲ್ಲ. ಅಲ್ಲ ಶರ್ಮಿಳಾ, ಆರತಿ ಆದ್ರೆ ಪರವಾಗಿಲ್ಲ, ಪಾದ ಪೂಜೆ ಅಂತಿದ್ದಾಳೆ. ಆರ್ತಿಗೆ ಹೂ ಅಂದ್ಮೇಲೆ ನಿನ್ ಪಾದ ಪೂಜೆ ಏನು? ಬೆಳ್ಳಿ ಹೋಗು, ಬೇಗ ಚೇರ್ ತಗೊಂಡ್ ಬಾ. ಅಲ್ಲ. ಒಪ್ಕೋಣ ಪ್ಲೀಸ್ ಅಣ್ಣ, ಅವಳಿಗೋಸ್ಕರ ಒಪ್ಕೊ. ಹೋಗು ಬೆಳ್ಳಿ, ಬೇಗ ಚೇರ್ ತಗೊಂಡ್ ಬಾ. ತಟ್ಟೆನೇ ಇಟ್ಟಿಲ್ಲ. ಬೆಳ್ಳಿ, ಹೋಗಿ ತಟ್ಟೆ ತಗೊಂಡ್ ಬಾ. ಏನದ್ಗೆ ನೀವು ಪೂಜೆಗೆಲ್ಲ ರೆಡಿ ಮಾಡಿ ತಟ್ಟೆನೇ ಇಟ್ಟಿಲ್ಲ? ಬೇಗ ಬೆಳ್ಳಿ. ಮಾವ, ಇದ್ರ ಮೇಲೆ ಕಾಲಿಡಿ. ಅಯ್ಯೋ, ತಟ್ಟೆ ತಂದಾಯ್ತು, ನೀರೇ ಇಲ್ವಲ್ಲ. ಬೆಳ್ಳಿ, ಹೋಗಿ ನೀರು ತಗೊಂಬ ಬೇಗ.
ಹಚ್ಚು ಮಾಯಾ. ಸರಿ ಅದಕ್ಕೆ. ಅಯ್ಯೋ ಮಾಯಕ್ಕ ಹಂಗಲ್ಲ, ಕೊಡಿ ಇಲ್ಲಿ. ಹೀಗೆ ಬೆಳ್ಳಿ, ನನಗೆ ಹೇಳಿದ್ರೆ ನಾನೇ ಇಡ್ತಿದ್ದೆ ಅಲ್ವಾ? ಕೊಡಿಲಿ. ಅಯ್ಯೋ ಅದಕ್ಕೆ ನೀವೇ ಮಾಡಿ ಅಕ್ಕ. ಸರಿ. ಮಂಗಳಾರತಿ ಮಾಡು. ಸರಿ ಅದಕ್ಕೆ. ಅಯ್ಯೋ ಮಾಯಕ್ಕ ಅಲ್ಲಿಗಲ್ಲ, ಕಾಲಿಗೆ ಆರತಿ ಮಾಡ್ಬೇಕು. ಅಣ್ಣ ಆಶೀರ್ವಾದ ಮಾಡೋಣ. ಮಾವ, ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ. ನೀವೇ ನಿಮ್ಮ ಕೈಯಾರೆ ಪ್ರಸಾದ ತಿನ್ನಿಸ್ತೀರಾ? ಸರಿ ಶರ್ಮಿಳ. ಸರಿ ಅಣ್ಣ, ತಗೋಣ. ನೋಡಿದ್ಯಾ, ನೀನು ಅವಾಗಲೇ ಬೇಜಾರು ಮಾಡ್ಕೊಂಡಿದ್ದಕ್ಕೆ ನಾನೊಂದು ಮಾತು ಹೇಳಿದ್ದೆ. ಏನು ಹೇಳು? ಮುತ್ತು ಮಾವನ ಪಾದ ಪೂಜೆ ಮಾಡಿದ್ದು ನೀನೆ, ಅರ್ಶಿನ ಕುಂಕುಮ ಹಚ್ಚಿದ್ದು ನೀನೆ, ಮಂಗಳಾರತಿಗೆ ಕರ್ಪೂರ ಕೂಡ ನೀನೇ ಹಚ್ಚಿದೆ, ಕೊನೆಗೆ ಮುತ್ತು ಮಾವನ ಕೈಲಿ ನೀನೇ ಪ್ರಸಾದ ತಿಂದೆ. ಅದಕ್ಕೆ ಹೇಳೋದು, ದೇವ್ರು ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನೆ ಅಂತ. ಆ ತಾಯಿ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅಮ್ಮ ತಾಯಿ, ನಾನು ಅನ್ಕೊಂಡಿದ್ದನ್ನ ಈಡೇರಿಸ್ಬಿಟ್ಟೆ. ಹೇಗಾದರೂ ಮಾಡಿ ಇವತ್ತು ಅಳಿಯಂದ್ರ ಹತ್ರ ಮಾತಾಡಲೇಬೇಕು. ನಾನು ಬದುಕಿದ್ದೀನಿ, ಅವ್ರ ಮಗು ಬದುಕಿದೆ ಅಂತ ಅವ್ರಿಗೆ ಗೊತ್ತಾದರೆ ಇನ್ನಷ್ಟು ಖುಷಿ ಜಾಸ್ತಿ ಆಗುತ್ತೆ. ಜೊತೆಗೆ ಬಸವರಾಜಪ್ಪನವ್ರಿಗೂ ಹೇಳಬೇಕು. ಬಸವರಾಜಪ್ಪನವರು ತೀರ್ಕೊಂಡ್ಬಿಟ್ರ. ಅಯ್ಯೋ ದೇವ್ರೆ, ಯಾಕಪ್ಪ ಈಗೆಲ್ಲ ಮಾಡ್ತೀಯ? ಒಳ್ಳೆಯವ್ರನ್ನೆಲ್ಲ ಯಾಕೆ ನಿನ್ನ ಹತ್ರ ಕರ್ಕೋತೀಯ? ಅಳಿಯಂದ್ರ ಹತ್ರ ನಾನು ಮಾತಾಡೋಕ್ಕಾಗಲಿಲ್ಲ ಅಂದ್ರು ಅವರ ಅದ್ರ ವಿಷಯ ತಿಳಿಸ್ತಾರೆ ಅಂತ ಅನ್ಕೊಂಡೆ. ಈಗ ಅದು ತಪ್ಪೋಯ್ತಲ್ಲ.
ಅಮ್ಮ ಒಂದು ನಿಮಿಷ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಆ ಫೋಟೋದಲ್ಲಿ ಇದ್ದಾರಲ್ಲ ಅವ್ರಿಗೇನಾಗಿತ್ತು? ಅವರು ಆತ್ಮಹತ್ಯೆ ಮಾಡ್ಕೊಬಿಟ್ರಮ್ಮ. ಆತ್ಮಹತ್ಯೆ ಮಾಡ್ಕೊಂಡ್ರ? ಮುತ್ತಣ್ಣ ಮಾಯ ಅವ್ರನ್ನ ಮದುವೆ ಆಗೋದು ದೊಡ್ಡ ಯಜಮಾನ್ರಿಗೆ ಇಷ್ಟ ಆಗಲಿಲ್ಲಮ್ಮ, ಅದಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಬಿಟ್ರು. ಮುತ್ತಣ್ಣ ಅವ್ರ ತಂದೆಯವ್ರು ಕಳ್ಕೊಂಡ್ರು, ಇವಾಗ ಅವ್ರ ಚಿಕ್ಕಮ್ಮನ್ನು ಕಳ್ಕೊಳ್ಳೋ ಸ್ಥಿತಿಲಿ ಇದ್ದಾರಮ್ಮ. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರವ್ರು ಮಾಡಿದ ಕರ್ಮನ ಅವ್ರವರೇ ಅನುಭವಿಸ್ಬೇಕು. ಮುತ್ತುರಾಜ್ ಅವ್ರು ಎಲ್ಲಿದ್ದಾರೆ? ಇಲ್ಲೇ ಸ್ವಲ್ಪ ಮುಂದೆ ಹೋಗಿ ಆಫೀಸ್ ಹತ್ರ ಇದ್ದಾರೆ. ಸರಿನಮ್ಮ, ನಾನು ಬರ್ತೀನಿ. ನೋಡಿ, ಕೈಯಲ್ಲಿ ಕೆಲಸ ಇದ್ದಾಗ ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ಸಂಜೆ ಮೇಲೆ ಕೆಲಸ ಮಾಡ್ತೀನಿ ಅಂದರೂ ನಾನು ಮಾಡಿಸಲ್ಲ. ಹನಿ ಸೇರಿದ್ರೇ ಸಮುದ್ರ. ನಾವೆಲ್ಲರೂ ಸೇರಿ ದುಡಿದ್ರೇ ಈ ಫ್ಯಾಕ್ಟ್ರಿನ ಉದ್ಧಾರ ಮಾಡೋಕ್ಕಾಗೋದು. ನಿಮ್ಗೇನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಬಂದು ಹೇಳ್ಕೊಳ್ಳಿ. ಮಾವ, ಸರಿ, ಎಲ್ಲರೂ ಕೆಲಸ ನೋಡ್ಕೊಳ್ಳಿ. ಏನೋ ಬರಕ್ಕೆ ಹೇಳಿದ್ರಂತೆ? ಅದು ಮಾವ, ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕಿತ್ತು. ನೀವೇಗೋ ಆ ಕಡೆನೇ ಹೋಗ್ತಿದ್ರಲ್ಲ, ಚೆಕ್ ಕೊಡ್ತೀನಿ, ಡ್ರಾ ಮಾಡ್ಕೊಂಬಂದ್ಬಿಡಿ. ಸರಿ ಹೇಳಿ ಅಂದ್ರೆ. ಸರಿ, ಒಂದು 5 ನಿಮಿಷ ಬಂದೆ. ಹಾಂ. ಮಾವ, ಯಾಕೆಲ್ಲ ಹೋಗ್ತಿದ್ರೆ? ಏನಿಲ್ಲ ಹೇಳಿ ಅಂದ್ರೆ, ನೀವು ಚೆಕ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಹೌದಾ? ಚೆಕ್ ಕಾರಲ್ಲಿದೆ, ಸೈನ್ ಮಾಡ್ಕೊಡ್ತೀನಿ, ಬನ್ನಿ. ಅವತ್ತು ಮದುವೆ ಮಂಟಪದಲ್ಲಿ ಆ ಮೀನಾಕ್ಷಿ ತಪ್ಪಿಸ್ಕೊಂಡಿದ್ದಲ್ಲ, ಇವತ್ತು ಅಳಿಯಂದ್ರೆ ನೋಡೋಕೆ ಬಂದಿದ್ದಾಳೆ ಕಣೋ. ಅವತ್ತೇನೋ ಅವಳ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಬಿಟ್ಲು. ಇವತ್ತು ಯಾವುದೇ ಕಾರಣಕ್ಕೂ ಅವಳು ಉಳ್ಕೋಬಾರ್ದು, ಅವಳನ್ನ ಇಲ್ಲೇ ಸಾಯಿಸಿ ಊತ ಹಾಕಬೇಕು ಕಣೋ. ನೋಡು, ಆ ಫ್ರಂಟ್ ಗೇಟ್ ಹತ್ರ ಬಂದ್ಬಿಡು. ಅಳಿಯಂದ್ರೆ ಮೀಟ್ ಮಾಡೋಕೆ ಬಿಡಬಾರ್ದು, ಬೇಗ ಬಾ. ಏ ಮೀನಾಕ್ಷಿ, ಇವತ್ತು ನಿನ್ನ ಸಾವು ನನ್ನ ಕಡೆಯಿಂದನೇ ಕಡೆ.